ನೀವು ಹೇಗೆ ನೋಡ್ತೀರಿ ಇದು? ಅಡ್ಮಿನಿಸ್ಟ್ರೇಷನ್ ಅನ್ನೋದು ಸಂಪೂರ್ಣವಾಗಿ ನೀವು ಹೇಳ್ದಂಗೆ ಕುಸಿದು ಬಿದ್ದೈತಿ. ಇದ್ರ ಜೊತೆ ಅತ್ಯಂತ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ. ಅಡ್ಮಿನಿಸ್ಟ್ರೇಷನ್ ಅನ್ನೋದು ಇವ್ರಿಗೆ ಮೊದಲಿಂದನೂ ಲಕ್ಷದಿದಲ್ಲ. ಆದರೆ ಇವರಿಬ್ಬರು ಇಲ್ಲಿ ಡೆಲ್ಲಿಗೆ ಸುಟ್ಕೇಸ್ ಮುಟ್ಸುವಂಥ ಕಾಂಪಿಟೇಷನ್ದಾಗ ಭ್ರಷ್ಟಾಚಾರ ಅನ್ನೋದು ಆಕಾಶಕ್ಕೆ ಮುಟ್ಟೈತಿ. ನಿಮ್ಗೆ ಹೇಗೆ ಅನ್ಸುತ್ತೆ ಸರ್, ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು ಅಂತ ಅನ್ಸುತ್ತಾ? ಒಳ್ಳೇದಾ ಆಗ್ಬೇಕು ಒಳ್ಳೇದಾ? ಅದು ಒಳ್ಳೇದು ಕೆಟ್ಟದ್ದು ಅದು ಅವ್ರ ಪಕ್ಷದ ನಿರ್ಧಾರ. ಅದ್ರ ಬಗ್ಗೆ ನಾವು ಇದು ಆಗೋಲ್ಲ. ಯಾಕಂದ್ರೆ ಏನಾದ್ರೂ ಕೂಡ ಈ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಕ್ಕೆ ಒಳ್ಳೇದಂತೂ ಆಗುದಿಲ್ಲ. ಯಾರು ಡಿ ಕೆ ಶಿವಕುಮಾರ್ ಆದ್ರೂ ಒಳ್ಳೇದಾಗುದಿಲ್ಲ, ಮುಖ್ಯ ಸಿದ್ದರಾಮಯ್ಯನವರು ಕಂಟಿನ್ಯೂ ಆದ್ರೂ ಒಳ್ಳೇದಾಗಿಲ್ಲ ಎಂದು ಈಗೂ ಕೂಡ ಒಳ್ಳೇದಾಗುದಿಲ್ಲ. ಆದ್ರೆ ನನಗನ್ಸಿದ ಮಟ್ಟಿಗೆ ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತವಾಗಿ ಆಗ್ತೈತಿ. ಆದ್ರೆ ಯಾರು ಮುಖ್ಯಮಂತ್ರಿಗಳು ಆಗ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಐತಿ. ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅಂತಿದ್ದಾರೆ, ಪರಮೇಶ್ವರ್ ನಾನು ಸಿಎಂ ಆಗ್ಬೇಕು ಅಂತಾರೆ, ಇನ್ನೊಂದು ಕಡೆ ಜಾರಕಿಹೊಳಿ ಅವರು ಕೂಡ ನಾನು ಅಂತಿದ್ದಾರೆ. ಯಾರು ಕ್ಲೇಮ್, ಎಲ್ಲರೂ ಕ್ಲೇಮ್ ಮಾಡ್ತಾ ಇದಾರಲ್ಲ ಸರ್. ಅದ್ರ ನಡುವೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಆಸೆ ಇದೆ. ಹಂಗಾಗಿ ಇವರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಷ್ಟ ಪ್ರಶ್ನೆ. ಈ ಅಹಿಂದ ನಾಯಕರು ಅಂತ ಏನು ಹೇಳ್ಕೊಂತ ಅಡ್ಡಾಡುವಂತ ನಮ್ಮ ಸಿದ್ದರಾಮಯ್ಯನವರು ಇವ್ರದ್ದು ಮುಖ್ಯಮಂತ್ರಿ ಗಾದಿ ಇಳಿಯೋದು ನಿಶ್ಚಿತ. ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನುವಂತ ಲೆಕ್ಕಾಚಾರದಲ್ಲಿ ಬೆಳವಣಿಗೆಗಳಾಗಿದ್ದಾವೆ. ಅಲ್ಲ, ನನಗೆ ಒಂದು ಪ್ರಶ್ನೆ ನಾನು ಎಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮದವರಿಗೆ, ನಮ್ಮ ಕರ್ನಾಟಕದ ಜನತೆಗೆ ನಾನು ಕೇಳಕ್ಕೆ ಇಚ್ಛೆ ಬರ್ತೀನಿ. ಇವರು ಎಲ್ಲಿಯ ಅಹಿಂದ ನಾಯಕರು? ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ಸಮಾಜ OBC ಅಂತ ಏನೈತಿ, ಇವರು OBC ಸಮಾಜದ ನಾಯಕ ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ. OBCಯಲ್ಲಿ ಯಾರ್ಯಾರು ಅದಾರ? OBCಯಲ್ಲಿ ಕುರುಬರ ಅದಾರ. ಹೌದು, ಇವ್ರು ನಾವು ಒಪ್ತೇವೆ, ಇವ್ರು ಕುರುಬರ ನಾಯಕರಂತೆ. OBCಯಲ್ಲಿ ಈಡಿಗರ ಅದಾರ, ಇವ್ರು ಈಡಿಗರ ನಾಯಕರ. OBCಯಲ್ಲಿ ಮಡಿವಾಳರ ಅದಾರ, ಇವರು ಮಡಿವಾಳರ ನಾಯಕರ. OBCಯಲ್ಲಿ ಸವಿತಾ ಸಮಾಜದವ್ರು ಅದಾರ, ಇವರು ಸವಿತಾ ಸಮಾಜದ ನಾಯಕರ. OBCಯಲ್ಲಿ ಮರಾಠರ ಅದಾರ, ಸಿದ್ದರಾಮಯ್ಯನವ್ರನ್ನ ಮರಾಠರ ನಾಯಕರಂತ ಯಾರಾದರೂ ಒಪ್ಕೊಂತಾರ? OBCಯಲ್ಲಿ ಕಂಬಾರ ಅದಾರ, ಕುಂಬಾರ ಅದಾರ, ಇವ್ರನ್ನ ಯಾರಾದರೂ ಕುಂಬಾರ ನಾಯಕರಂತೆ ಒಪ್ಕೊಂತಾರ? OBCಯಲ್ಲಿ ವಿಶ್ವಕರ್ಮರ ಇದಾರ, ಇವ್ರನ್ನ ಯಾರಾದರೂ ವಿಶ್ವಕರ್ಮರ ನಾಯಕರಂತೆ ಒಪ್ಕೊಂತಾರ? OBCಯಲ್ಲಿ ದೇವಾಂಗ ಸಮಾಜ ಬರ್ತೈತಿ, ಇವ್ರನ್ನ ಯಾರಾದರೂ ದೇವಾಂಗ ಸಮಾಜದವ್ರು ಅಂತ ಒಪ್ಕೊಂತಾರ? OBCಯಲ್ಲಿ ನಮ್ಮ ಸೌತ್ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿ ಇರುವಂಥ ಸಮಾಜಗಳದಾವು. ಅವು ಯಾವ ಸಮಾಜದವ್ರು ಇವ್ರಿಗೇನಾದರೂ ಒಂದು ಓಟ್ ಹಾಕ್ತಾರ, ಇವ್ರಿಗೇನಾದರೂ ಒಂದು ಸಮ ನಾಯಕರಂತೆ ಒಪ್ಕೊಂತಾರ? ಇವ್ರು ಯಾವ ಮೂಲಿ OBC ನಾಯಕರಂತ ನನಗೆ ಗೊತ್ತಾಗೋದಿಲ್ಲ. ನೀವು ಪ್ರೆಸ್ದವರು ಎಲ್ಲರೂ OBC ನಾಯಕರು, ಅವ್ರು ಕುರುಬರ ನಾಯಕರನ್ನ ಒಪ್ತೇವೆ. ಆದರೆ ಯಾವ ರೀತಿಯಿಂದನೂ ಅವ್ರು OBC ನಾಯಕರಲ್ಲ, ಯಾವ ರೀತಿ ಅಹಿಂದ ನಾಯಕರಲ್ಲ. ಮುಸ್ಲಿಂ ಓಟು ಕಾಂಗ್ರೆಸ್ ಜೊತೆ ಐತೆ, ಅಲ್ಪಸಂಖ್ಯಾತ ಓಟು ಕಾಂಗ್ರೆಸ್ ಜೊತೆ ಐತೆ. ಅದು ಸಿದ್ದರಾಮಯ್ಯನ ಓಟಲ್ಲ, ಅದು ಸಿದ್ದರಾಮಯ್ಯನವ್ರ ಓಟಲ್ಲ, ಅದು ಅಲ್ಪಸಂಖ್ಯಾತರದ ಓಟು ಕಾಂಗ್ರೆಸ್ ಅವ್ರ ಜೊತೆ ಇರುವಂಥ ಓಟು. ಇವ್ರು ಕುರುಬರು ಓಟ್ ಇವ್ರ ಜೊತೆ ಅದಾವ, ನಾವು ಒಪ್ತೇವೆ. ಅದನ್ನ ಬಿಟ್ಟರೆ ಬೇರೆ ಯಾವ ಸಮಾಜದ ಓಟ್ ಇವ್ರ ಕಡೆ ಐತಿ? ಸುಮ್ಮನೆ ಒಂದು ದೊಡ್ಡ ಪೋಸ್ ಹಾಕೊಂಡು ಅಡ್ಡಾಡ್ಕೊಂತ ಅವರು ಹೈಕಮಾಂಡಿಗೆ ಹೆದರ್ಸುವಂಥ ನಾಟಕ ಮಾಡತ್ತಾರ. ಇದು ಇವ್ರು ಯಾವ ರೀತಿಯಿಂದ ಅಹಿಂದ ನಾಯಕರು ಅಲ್ಲ. ಇವರು ಕುರುಬ ಸಮಾಜದ ನಾಯಕರು. ಏನೋ ಲಕ್ ಮೇಲೆ ಹೊರಗಿನ ಬೇರೆ ಪಾರ್ಟಿಯಿಂದ ಬಂದು ಎಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಅವ್ರದ್ದು ಮುಖ್ಯಮಂತ್ರಿ ಸ್ಥಾನ 100% ಇಳಿತೈತೆ ಅಂತೇಳಿ ನನಗೆ ಅನಿಸ್ತದೆ. ಅದ್ರ ಬಗ್ಗೆ ನೀವೇ ಹೇಳ್ಬೇಕು, ಅದ್ರ ಬಗ್ಗೆ ನಾವೇನು ಹೇಳುವಂತದ್ದು ಅವಶ್ಯಕತೆ ಇಲ್ಲ. ಡಿ.ಕೆ ಬಣ ವರ್ಸಸ್ ಸಿದ್ದರಾಮಯ್ಯ ಬಣ ಅಂತ ಎರಡು ಬಣಗಳಾಗಿದ್ದಾವೆ. ಸರ್ಕಾರದಲ್ಲಿ ಒಮ್ಮತ ಇದೆಯಾ ಇಲ್ವಾ ಅನ್ನುವಂತ ಅನುಮಾನಗಳು ಬರ್ತಾ ಇದಾವೆ. ಈಗ ಬಿಜೆಪಿ ಕೆಲವು ನಾಯಕರು ಹೇಳ್ತಾ ಇದಾರೆ, ನಾವು ಈ ಸಲ ಬೆಳಗಾವಿ ಅಧಿವೇಶನದಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಉಪನಾಯಕರಿದ್ದೀರಿ, ನೀವು ಇದನ್ನ ಹೇಗೆ ನೋಡ್ತೀರಿ? ನೀವೇನಾದ್ರೂ ಅದಕ್ಕೆ ರೆಡಿ ಇದ್ದೀರಾ? ಆ ಥರದಲ್ಲಿ ಏನಾದ್ರು ತಯಾರಿ ಮಾಡ್ಕೊತಿದ್ದೀರಾ? ಚರ್ಚೆಗಳಾಗಿದ್ದಾವೆ. ನಾವೀಗ ಅದನ್ನ ಅದ್ರ ಬಗ್ಗೆ ಇನ್ನೂ ಪಕ್ಷದಲ್ಲಿ ತೀರ್ಮಾನ ಆಗಿಲ್ಲ, ನೋ ಕಾನ್ಫಿಡೆನ್ಸ್ ಮಿಷನ್ ತೊಗೊಂಡ್ಬರ್ಬೇಕು ಬೇಡ ಅಂತ ಹೇಳಿ. ಆದ್ರೆ ರಾಜ್ಯದ ಜನತೆಗೆ ಮಾತ್ರ ಈ ಸರ್ಕಾರದ ಬಗ್ಗೆ, ಈ ಮುಖ್ಯಮಂತ್ರಿಗಳ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ. ಅವ್ರ ನಾಯಕರಲ್ಲೇನೆ ಕಾನ್ಫಿಡೆನ್ಸ್ ಇಲ್ಲ, ಅವ್ರ MLAಗಳಿಗೆ ಮುಖ್ಯಮಂತ್ರಿ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದ್ರೆ ಅವರೆಲ್ಲ ಮಿನಿಸ್ಟ್ರುಗಳು, ಅವ್ರ MLAಗಳು ಇವತ್ತು ಡೆಲ್ಲಿಯಲ್ಲಿ ಬಂದು ಅವ್ರು ಬದಲಾವಣೆಗೆ ಪ್ರಯತ್ನ ಮಾಡ್ತಿದ್ದಾರಂತಂದ್ರೆ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ. ಅವ್ರ ಕಾನ್ಫಿಡೆನ್ಸ್ ಹೋಗ್ಲಿ, ಸಿದ್ದರಾಮಯ್ಯನವರಿಗೆ ತಮ್ಮ ನಾಯಕತ್ವದ ಬಗ್ಗೆ ಇವತ್ತು ಕಾನ್ಫಿಡೆನ್ಸ್ ಉಳಿದಿಲ್ಲ. ಅದಕ್ಕೆ ಅವ್ರ ಮೇಲಿನ ಮೇಲೆ ಡೆಲ್ಲಿಗೆ ಬರ್ತಾ ಇದ್ದಾರೆ, ಬಂದು ಹೈಕಮಾಂಡ್ ಬಾಗಿಲು ತಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರರ್ಥ ಅವ್ರಿಗೆ ತಮ್ಮ ಮೇಲೆ ತಮಗೆ ಕಾನ್ಫಿಡೆನ್ಸ್ ಉಳಿದಿಲ್ಲ, ತಮ್ಮ ಪಕ್ಷದ ಮೇಲೆ ತಮ್ಮ ಕಂಟ್ರೋಲ್ ಐತೆ ಅನ್ನುವಂಥ ಕಾನ್ಫಿಡೆನ್ಸ್ ಅವ್ರಿಗೆ ಉಳಿದಿಲ್ಲ. ಹಾಗಾಗಿ ಇವತ್ತು ಯಾರಿಗೂ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಸರ್, ಬೆಳಗಾವಿ ಅಧಿವೇಶನ ಬರ್ತಾ ಇದೆ, ಏನು ವಿಷಯಗಳನ್ನ ಎತ್ಕೊಂಡು ಬಿಜೆಪಿ ಹೋರಾಟ ಮಾಡುತ್ತೆ? ಕೊನೆಯದಾಗಿ ಉತ್ತರ ಕರ್ನಾಟಕ ಅಂತ ಬರ್ತೀವಿ, ಅಲ್ಲಿ ಅಷ್ಟೊತ್ತಿಗೆ ಸೆಷನ್ ಮುಗಿದು ಹೋಗ್ಬಿಡುತ್ತೆ. ಈ ಬಾರಿ ಅದು ಗಂಭೀರವಾದ ಚರ್ಚೆಗಳಾಗ್ತಾವ ಅಂತ. ಈ ಸರ್ತಿ ನಾವು ಉತ್ತರ ಕರ್ನಾಟಕದ ವಿಷಯಗಳ ಮೂಲಕನ ಚರ್ಚೆಯನ್ನು ಶುರು ಮಾಡಬೇಕು ಅಂತ ಹೇಳಿ ಮಾಡಿದ್ದೇವೆ.
ನಮ್ಮ ವಿರೋಧ ಪಕ್ಷದ ನಾಯಕರು ನಿಲುವಳಿ ಸೂಚನೆ ಮಂಡಿಸ್ತಾರೆ ಉತ್ತರ ಕರ್ನಾಟಕದ ಬಗ್ಗೆ. ಅದಾದ್ಮೇಲೆ ಉಳಿದವರೆಲ್ಲರೂ ನಾವು ಚರ್ಚೆ ಮಾಡ್ತೀವಿ. ಆದರೆ ಪ್ರತಿ ಸರ್ತಿನೂ ನಾವು ಚರ್ಚೆ ಮಾಡಿದ್ದೇವೆ, ಗಂಭೀರವಾಗಿ ಚರ್ಚೆ ಮಾಡಿದ್ದೇವೆ. ಆದರೆ ಇವರು ಯಾವುದೇ ರೀತಿಯ ಉತ್ತರ ಕರ್ನಾಟಕಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಆ ನ್ಯಾಯ ಒದಗಿಸುವಂಥ ಕೆಲಸ ಸರ್ಕಾರದಿಂದ ಆಗಿಲ್ಲ.